ದೇವರು ನಿಮಗೂ ನಮಗೂ ಕೊಟ್ಟಿರುವ ಬಲ ಶರೀರ ಇಚ್ಛೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಬಲಿಷ್ಠನಾದ ದೇವರ ಕೈಗಳಲ್ಲಿ ಬಲವಾದ ಅಂಬುಗಳಂತೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದಲೇ ದೇವರು ನಿಮಗೆ ಒಳ್ಳೆಯ ಆರೋಗ್ಯದಿಂದ ಕೂಡಿದ ಶರೀರ ಕೊಟ್ಟಿದ್ದಾರೆ. ಅಂದವಾದ ರೂಪ ದೇವರು ನಿಮಗೆ ಕೊಡಲು ಕಾರಣವೇನೆಂದರೆ ನೀವು ದೇವರನ್ನು ಮಹಿಮೆಪಡಿಸುತ್ತೀರಿ ಎನ್ನುವುದಕ್ಕಾಗಿ. ನಿಮ್ಮ ಶರೀರದಿಂದ, ನಿಮ್ಮ ಆಕಾರದಿಂದ, ಹಾಗೆಯೇ ನಿಮಗೆ ಕೊಟ್ಟಿರುವ ಆರೋಗ್ಯದಿಂದ, ಆಶೀರ್ವಾದದಿಂದ ದೇವರನ್ನು ಮಹಿಮೆಪಡಿಸುತ್ತೀರಿ, ದೇವರನ್ನು ಘನಪಡಿಸುತ್ತೀರಿ, ದೇವರ ರಾಜ್ಯವನ್ನು ವ್ಯಾಪ್ತಿಗೊಳಿಸುತ್ತೀರಿ ಎನ್ನುವುದೇ ದೇವರ ಉದ್ದೇಶ ಆಗಿದೆ. ಆದರೆ ದೇವರು ಕೊಟ್ಟಿರುವಂತಹ ಆರೋಗ್ಯವನ್ನು ಆಧಾರ ಮಾಡಿಕೊಂಡು ಕೆಟ್ಟ ಕೆಟ್ಟ ಕೆಲಸ ಮಾಡುವ ಪ್ರಯತ್ನ ಮಾಡುತ್ತಾನೆ ಸಂಸೋನನು. ಕೊನೆಗೇನಾಗ್ತಾನೆ? ಮೊದಲನೇದಾಗಿ ಸಂಸೋನನ ಕಣ್ಣುಗಳನ್ನು ಕಿತ್ತು ಹಾಕುತ್ತಾರಂತೆ, ಕಬ್ಬಿಣದ ಬೇಡಿಗಳಿಂದ ಅವನ ಶರೀರವನ್ನು ಬಂಧಿಸಿ ಬಿಡ್ತಾರಂತೆ, ಸೆರೆಮನೆಯೊಳಗೆ ಬೀಸುವ ಕಲ್ಲು ಬೀಸುವಂತೆ ಮಾಡುತ್ತಾರಂತೆ. ಬೀಸುವ ಕಲ್ಲು ಬೀಸುವಂಥದ್ದು ಅಷ್ಟು ಸುಲಭ ಅಂತೀರಾ? ಅದು ಕಷ್ಟದಿಂದ ಕೂಡಿದಾಗಿದೆ. ಮೈಯೆಲ್ಲಾ ಹುಣ್ಣಾಗಿ ಬಿಡುತ್ತೆ. ಅಷ್ಟು ಮಾತ್ರವಲ್ಲ, ಅವನನ್ನು ನೋಡಿ ಹೀಯಾಳಿಸುತ್ತಾ, ಗೇಲಿ ಮಾಡುತ್ತಾ, ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಕಿರ್ಚಿ ಕೂಗಾಡುತ್ತಾ ಇರುವಾಗ ಅದು ಎಷ್ಟು ಮಾನಸಿಕವಾದ ವ್ಯಥೆಯಾಗಿರುತ್ತೆ ನೋಡಿ, ಎಷ್ಟು ಬಾಧೆ ನೋಡಿ. ಇದೆಲ್ಲದಕ್ಕೆ ಕಾರಣವೇನು? ಸ್ವಲ್ಪ ಹಿಂದಕ್ಕೆ ಹೋಗೋಣವೇ? ಇಸ್ರಾಯೇಲ್ ದೇಶದಲ್ಲಿ ಜನರೆಲ್ಲರೂ ಪಾಪಿಷ್ಠರಾಗಿ ಪಾಪಿಷ್ಠ ಕೆಲಸಗಳನ್ನು ಮಾಡ್ತಿರುವಾಗ, ಇಷ್ಟಾನುಸಾರವಾಗಿ ಜೀವಿಸುತ್ತಿರುವ ಜೀವಿತ ವಿಧಾನಕ್ಕಾಗಿ 40 ವರ್ಷಗಳವರೆಗೂ ಫಿಲಿಸ್ಟಿಯರ ಕೈಕೆಳಗೆ ಇಸ್ರಾಯೇಲ್ಯರು ಬಂದಿ ಆಳುಗಳಾಗಿ ಬದುಕುವಂತಹ ಭಯಂಕರ ದಿನಗಳಾಗಿದುವು ಆ ದಿನಗಳು. ಆದರೆ ಒಬ್ಬ ಆತ್ಮಿಕಳು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ, ತಮ್ಮ ಸುತ್ತಲಿರುವ ಸಮಾಜ ಎಷ್ಟೇ ಪಾಪಿಷ್ಠ ಸಮಾಜ ಆದಾಗ್ಯೂ ಕೂಡ ಅವರು ಮಾತ್ರ ನಾವು ಪರಿಶುದ್ಧರಾಗಿ ಜೀವಿಸಬೇಕು, ಪವಿತ್ರರಾಗಿ ಜೀವಿಸಬೇಕು, ಪ್ರಭುವಿನ ಮಕ್ಕಳಾಗಿ ಜೀವಿಸಬೇಕು ಎಂಬ ಉದ್ದೇಶದಿಂದ ಅವರು ಆತ್ಮಿಕರಾಗಿ ಜೀವಿಸುತ್ತಾ ಇದ್ದಾಗಿಯೂ ಕೂಡ ಅವರ ಜೀವಿತದಲ್ಲಿ ಒಂದು ತೀರದ ಸಮಸ್ಯೆ ಉಳ್ಕೊಂಡಿತು. ಅದೇನೆಂದರೆ ಮಕ್ಕಳಿರಲಿಲ್ಲ ಅವರಿಗೆ. ಆ ಗಂಡ ಹೆಂಡತಿಯರಿಬ್ಬರು, ಅವರಿಗೆ ಮಕ್ಕಳಿಲ್ಲದಾಗಿಯೂ ಅವರು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರದಿದ್ದಾಗಿಯೂ ದೇವರನ್ನು ಮಾತ್ರ ಬಿಟ್ಟುಬಿಡಲಿಲ್ಲ, ತಮಗಿರುವ ನಂಬಿಕೆಯನ್ನು ಬಿಟ್ಟುಬಿಡಲಿಲ್ಲ. ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿ ಸ್ವಲ್ಪ ಕಾಲ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ, ಇನ್ನೂ ಸ್ವಲ್ಪ ಕಾಲ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತೇವೆ. ಆದರೆ ಆಶಿಸಿದ ಫಲಿತಾಂಶ, ಆಶಿಸಿದ ಉತ್ತರ ಬರದಿರುವಾಗ ಸ್ವಲ್ಪ ಮಟ್ಟಿಗೆ ಆತ್ಮಿಕ ಜೀವಿತದಲ್ಲಿ ಬೇಸರಗೊಂಡವರಾಗಿ ಯಾರಿಗೆ ಬೇಕು ಈ ಆತ್ಮಿಕ ಜೀವಿತ? ನಾನು ಎಷ್ಟೇ ಪರಿಶುದ್ಧನಾಗಿ ಜೀವಿಸಿದ್ರು, ಎಷ್ಟೇ ಆತ್ಮಿಕನಾಗಿ ಜೀವಿಸಿದ್ರು, ಎಷ್ಟೇ ಭಕ್ತಿಯಿಂದ ಜೀವಿಸಿ, ಎಷ್ಟೇ ಪ್ರಾರ್ಥನೆ ಮಾಡ್ತಾಯಿದ್ರು, ನನಗೇನಾದ್ರೂ ಉತ್ತರ ಸಿಗ್ತಿವೆಯಾ? ನನಗೇನಾದ್ರೂ ಕಷ್ಟ ತೀರಿ ಹೋಗ್ತಿವೆಯಾ? ನನಗೇನಾದ್ರೂ ಆಶಿಸಿದ ಆಶೀರ್ವಾದ ದೊರಕುತ್ತಿದೆಯಾ ಎಂಬುದಾಗ ಅನಿಸುತ್ತೆ. ಹಾಗಾದರೆ ಜಾಗ್ರತೆಯಿಂದ ಕೇಳಿ. ನಾನು ಎಷ್ಟೋ ಆತ್ಮಿಕನಾಗಿರ್ತಾ ಇದ್ದೇನೆ, ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದೇನೆ, ಪರಿಶುದ್ಧನಾಗಿ ಜೀವಿಸ್ತಿದ್ದೇನೆ, ದೇವರ ಮಗುವಾಗಿ ಜೀವಿಸ್ತಿದ್ದೇನೆ, ಕಾಣಿಕೆ ಕೊಡ್ತಿದ್ದೇನೆ, ಕ್ರಮ ತಪ್ಪದೆ ಸಭೆಗೆ ಬರ್ತಿದ್ದೇನೆ, ಆದರೂ ನನ್ನ ಜೀವಿತದಲ್ಲಿ ಯಾವ ಆಶೀರ್ವಾದ ಹೊಂದಿಕೊಳ್ತಾ ಇಲ್ಲವಲ್ಲ ಎಂದು ಹೇಳ್ತಿರೋದಾದರೆ ನೀವು ಸಭೆಗೆ ಹೋಗ್ತಿರೋದು ಎದಕ್ಕಾಗಿ? ಆಶೀರ್ವಾದ ಕೊಡುವಂತಹ ದೇವರಿಗೋಸ್ಕರ ಹೋಗ್ತಿದ್ದೀರೋ ಅಥವಾ ದೇವರು ಕೊಡುವ ಆಶೀರ್ವಾದಗಳಿಗಾಗಿ ಹೋಗ್ತಾ ಇದ್ದೀರೋ ಹೇಳಿ? ಏನಂತೀರಿ? ನೀವು ನಿಜವಾಗ್ಲೂ ಆಶೀರ್ವಾದಗಳನ್ನು ಅನುಗ್ರಹಿಸುವ ದೇವರಿಗೋಸ್ಕರ ಹೋಗ್ತಿರೋದಾದರೆ ಆಶೀರ್ವಾದಗಳು ಆಲಸ್ಯವಾದ ಮಾತ್ರಕ್ಕೆ ನೀವು ದೇವರನ್ನು ಬಿಟ್ಟು ಬಿಡುವವರಾಗಿ ಇರೋದಿಲ್ಲ. ಆದರೆ ದೇವರು ಕೊಡುವ ಆಶೀರ್ವಾದಗಳಿಗೋಸ್ಕರ ಮಾತ್ರ ನೀವು ದೇವರ ಬಳಿಗೆ ಹೋಗೋದಾದರೆ ಆಶೀರ್ವಾದಗಳು ಆಲಸ್ಯವಾಗುವಾಗ ನೀವು ದೇವರ ಮೇಲೆ ಮುನಿಸುತ್ತೀರಿ. ಆಶೀರ್ವಾದಗಳು ಆಲಸ್ಯವಾಗುವಾಗ ನೀವು ದೇವರಿಂದ ದೂರವಾಗ್ತೀರಿ. ಏನ್ ಲಾಭ ಪ್ರಾರ್ಥನೆ ಮಾಡಿದ್ರೆ? ಏನ್ ಲಾಭ ಸಭೆಗೆ ಬಂದ್ರೆ? ಏನ್ ಲಾಭ ಕಾಣಿಕೆ ಕೊಟ್ರೆ? ಏನ್ ಲಾಭ ಪರಿಶುದ್ಧನಾಗಿ ಜೀವಿಸಿದ್ರೆ? ಅಂದ್ರೆ ಅರ್ಥವೇನು? ಏನು ಲಾಭ? ನೀವು ಲಾಭಕ್ಕೋಸ್ಕರ ದೇವರ ಬಳಿಗೆ ಹೋಗ್ತಿರೋದ್ರಿಂದ ನಿಮ್ಮ ಜೀವಿತದಲ್ಲಿ ನೀವು ಆಶಿಸಿದ್ದು ನಿಮಗೆ ಸಿಗ್ತಾ ಇಲ್ಲ. ಕ್ರೈಸ್ತಿಯ ಸಮಾಜವೇ ಕೇಳ್ರಿ, ನೀವು ದೇವರ ಬಳಿಗೆ ಹೋಗ್ತಿರುವಾಗ ವರಗಳಿಗೋಸ್ಕರ ಹೋಗಬೇಡಿರಿ, ವರಗಳನ್ನು ಕೊಡಬಲ್ಲಂತಹ ದೇವರಿಗೋಸ್ಕರ ಹೋಗ್ರಿ. ಆ ಕಾಲದಲ್ಲಿ ಫಿಲಿಸ್ಟಿಯರು ಪರಿಪಾಲಿಸುವ ದಿನಮಾನಗಳಲ್ಲಿ ಇಸ್ರಾಯೇಲ್ಯರು ಬಂದಿಯಾಳುಗಳಾಗಿದ್ದಾಗ ಇಬ್ಬರು ದಂಪತಿಗಳು ಒಂದು ನಿರ್ಣಯ ತೆಗೆದುಕೊಳ್ತಾರೆ. ನಾವಂತೂ ಬಂದಿಯಾಳುಗಳಾಗಿ ಜೀವಿಸ್ತಿದ್ದೇವೆ, ಎಷ್ಟೇ ಕಠಿಣವಾದ ಜೀವಿತ ಜೀವಿಸ್ತಾ ಇದ್ರೂ ಕೂಡ, ಕಟ್ಟ ಕಡೆಗೆ ಅಡಗಿಸಲ್ಪಟ್ಟ ಜೀವಿತ ಜೀವಿಸಿದ್ರೂ ಕೂಡ ನಾವು ಮಾತ್ರ ಆತ್ಮಿಕತೆ ಬಿಟ್ಟು ಬಿಡಬಾರದು. ದೇವರಿಗೆ ಅನುಕೂಲವಾಗಿ ದೇವರಿಗೆ ಮಹಿಮೆ ತರುವ ಹಾಗೆ ಜೀವಿಸೋಣ ಎಂಬ ನಿರ್ಣಯ ತೆಗೆದುಕೊಂಡ್ರು.
ದೇವರೇ, ಈ ದಿನ ನಮ್ಮೊಂದಿಗೆ ಮಾತಾಡಿದ್ದೀರಿ. ನಮ್ಮ ಸ್ಥಿತಿ ಹೇಗಿದೆ ಎಂದು ತಿಳಿಯಪಡಿಸಿದ್ದೀರಿ. ನಿರುದ್ಯೋಗ ಆಗಿರಬಹುದು, ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಆಗಿರಬಹುದು, ಬಂಜೆತನ ಆಗಿರಬಹುದು, ಕುಟುಂಬದಲ್ಲಿನ ಸಮಸ್ಯೆ ಆಗಿರಬಹುದು, ನಾವು ಆರ್ಥಿಕವಾಗಿ ಚೆದರಿ ಹೋಗಿರಬಹುದು. ಆದಾಗ್ಯೂ ನಾನು ನಿಮಗೆ ಉತ್ತರವನ್ನು ಕೊಡುವವನಾಗಿದ್ದೇನೆ. ಅದಕ್ಕಾಗಿಯೇ ನೀವು ಜಾಗರೂಕರಾಗಿರ್ರಿ ಎಂದು ಹೇಳಿದ ದೇವರೇ, ನಿಮ್ಮ ಮಾತಿಗೆ ವಿಧೇಯರಾಗುವ ಮನಸ್ಸನ್ನು ದಯಪಾಲಿಸಿರಿ. ನಿಮಗಿಷ್ಟಕರವಾಗಿ ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ. ಈ ದಿನದಲ್ಲಿ ಅದ್ಭುತವಾಗಿ ನೀವು ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ಇಲ್ಲಿಯವರೆಗೂ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದೀರಿ. ಇಲ್ಲಿಯವರೆಗೂ ನಮ್ಮನ್ನು ಸಂರಕ್ಷಿಸುತ್ತಾ ಬಂದಿದ್ದೀರಿ. ನಿಮಗೇ ಮಹಿಮೆ, ನಿಮಗೇ ಘನತೆ, ನಿಮಗೇ ಎಲ್ಲ ಪ್ರಭಾವಗಳನ್ನು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.